ಅರೆ ಬಿಸ್ಕಿಟ್ ಯಾಕಂದ್ರೆ ಲೇಟ್ ಭಾಳ ಆಯಿತು. ಹೈಕರ್ ಹೈಕರ್ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮದಿರಾ ಅಂತ ಅಂದ್ಕೊಂಡು ನೋಡ್ರಿ, ನಾನು ಕೂಡ ಆರಾಮದೀನಿ. ಬನ್ನಿ ಫ್ರೆಂಡ್ಸ, ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಟೈಮ್ ನೋಡ್ರಿ 11 ಗಂಟೆ ಆಗ್ಯದ. 11 ಗಂಟೆ ಅನ್ನೋಷ್ಟರಲ್ಲಿ ಬೆಳಗಿನ ರೂಟೀನ್ ಎಲ್ಲ ಮುಗಿಸ್ಕೊಂಡು ಈಗ ರೆಡಿಯಾಗಿ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೇವೆ. ಶ್ರಾವಣ ತಿಂಗಳು ಬೇರೆ ಅದ, ಗುರುವಾರದ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಂತೇಳಿ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಿ ಫ್ರೆಂಡ್ಸ. ಹಾಗೆ ಎಲ್ಲರೂ ಕೂಡ ತಳಗೆ ಹೋಗ್ಯಾರ, ರೆಡಿಯಾಗಿ ತಳಗೆ ಹೋಗ್ಯಾರ. ನಾ ಇನ್ನೂ ಟೆರಸ್ ಮೇಲೆ ನಿಂತ್ಕೊಂಡಿದ್ರಿ, ಯಾಕಂದ್ರೆ ನಮ್ಮ ಪರಿಚಯದವ್ರೊಬ್ರು ಬರೋರು ಅದಾರ. ಅವ್ರದ್ದು ಒಂದು ಸ್ವಲ್ಪ ಲೇಟ್ ಆಗುತ್ತಂದ್ರೆ ಅದ್ರ ಸಲುವಾಗಿ ಯಾಕೆ ಸುಮ್ಮನೆ ತಳಗಡೆ ಹೋಗಿ ನಿಂದ್ರೋದು, ವಿಡಿಯೋ ಅದ್ರ ಸ್ಟಾರ್ಟ್ ಮಾಡಿದ್ರಾಯ್ತು, ನಿಮ್ಮ ಜೊತೆ ಈ ಲಾಗ್ನ ಶೇರ್ ಮಾಡ್ಕೊಂಡ್ರಾಯ್ತು ಅನ್ನೋ ಸಲುವಾಗಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರಿ ಫ್ರೆಂಡ್ಸ. ಒಳಗಡೆ ನಮ್ಮ ಇದನ್ನ ಬರೋಂಗಿಲ್ಲ ರೀ, ಅವ್ರದ್ದು ಆಫೀಸ್ ಕೆಲಸ ಸ್ಟಾರ್ಟ್ ಅದ, ಮೀಟಿಂಗ್ ಅದ, ನೀವು ಜಲ್ದಿ ಹೊರಗೆ ಹೋಗ್ರಿ, ನನಗೆ 11 ಗಂಟೆಗೆ ಮೀಟಿಂಗ್ ಸ್ಟಾರ್ಟ್ ಆಗದ ಅಂದ್ರೆ ಒಳಗಿನ ಚಿಲ್ಕನ ಅಂದ್ರೆ ಕೊಂಡಿನ ಹಾಕೋತೀನಿ ಅಂತೇಳಿ ನಮ್ಮನ್ನೆಲ್ಲ ಹೊರಗೆ ಕಳಿಸಿ ಅವನು ಒಳಗಡೆ ತನ್ನ ಕೆಲಸ ಸ್ಟಾರ್ಟ್ ಮಾಡಿದ್ದಾನೆ ಫ್ರೆಂಡ್ಸ್. ಯಾಕಂದ್ರೆ ನಾವು ಹೊರಗಡೆ ಹೋಗ್ತೀವಿ ಅಂದ್ರೆ ಅವನಿಗೆ ಒಳಗೆ ಲಾಕ್ ಮಾಡ್ಕೊಳ್ಳೋರು ಯಾರೂ ಇರಲಿಲ್ಲ. ಅದರ ಸಲುವಾಗಿ ಈಗ ಅತ್ತಿ ನಮ್ಮ ಮನೆಯವರೆಲ್ಲರೂ ಕೆಳಗಡೆ ಹೋಗಿ ನಿಂತಾರೆ. ಬೆಳಗ್ಗೆಗೆಲ್ಲ ನಾಷ್ಟ ಗಿಷ್ಟ ಮುಗಿಸ್ಕೊಂಡು ಎಲ್ಲ ಕೆಲಸನ ಮುಗಿಸ್ಕೊಂಡು ಬೆಳಗ್ಗೆನ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಕೆಲಸ ಮಾಡ್ಕೊತ ವಿಡಿಯೋ ಮಾಡ್ಕೊತ ಕೆಲಸ ಮಾಡಿದ್ರೆ ಲೇಟ್ ಆಗುತ್ತೆ, ಈಗ ಟೈಮಿಂಗ್ ಸೇವ್ ಆಗಂಗಿಲ್ಲ ಅಂದ್ಕೊಂಡು ಈಗ ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನಿಮಗೂ ಕೂಡ ದೇವ್ರ ದರ್ಶನ ಮಾಡಿಸ್ತೀನಿ ರೀ ಫ್ರೆಂಡ್ಸ. ನೋಡಿರಿ, ವಿಡಿಯೋನು ಸ್ಕಿಪ್ ಮಾಡಿದೆ ಕೊನೆವರೆಗೂ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ. ಇವತ್ತಿನ ಲಾಗು ತುಂಬ ವಿಶೇಷವಾಗಿರ್ತದೆ, ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ, ಸಪೋರ್ಟ್ ಮಾಡಿರಿ. ಬನ್ನಿ, ಈಗ ನಾನು ಕೂಡ ತಳಗಡೆ ಹೋಗ್ತೀನಿ ರೀ. ಈಗ ಆಲ್ರೆಡಿ ಅವ್ರು ಹೋಗಿ 5 ನಿಮಿಷ ಆಯಿತು, ಬರ್ತೀನಿ ನಡ್ರಿ 5 ನಿಮಿಷ ಬಿಟ್ಟು ಅಂಥೇಳಿ ನಾನು ಕೂಡ ಇಲ್ಲೇ ಟೆರಸ್ ಮೇಲೆ ನಿಂತ್ಕೊಂಡಿನಿ ಫ್ರೆಂಡ್ಸ. ನೋಡ್ತೀನಿ ರೀ, ಇಲ್ಲಿಂದೇ ಬಂದಿದ್ರು ಅವ್ರು ಅಂದ್ರೆ ತಳಗಡೆ ಹೋಗ್ತೀನಿ ರೀ. ಇಲ್ಲಿಂದ ಇನ್ನೊಂದು ಸ್ವಲ್ಪ ಲೇಟ್ ಆಗ್ತಿತ್ತು ಅಂದ್ರೆ ಇನ್ನೂ ಇಲ್ಲರಿ. ನಮ್ಮ ಮನೆಯವ್ರು ಕಾಣಿಸ್ತಾರ, ಏನು ಮಾಡ್ತಾರೆ ಗೊತ್ತಿಲ್ಲ, ಕಾರ್ ಒರೆಸ್ಲಾತ್ತಾರ, ತೋರಿಸ್ತೀನಿ ರೀ ನಿಮ್ಗೆ. ನಮ್ಮ ಪರಿಚಯದವ್ರೊಬ್ರು ಬರೋರು ಅದಾರೆ, ಅದ್ರ ಸಲುವಾಗಿ ವೇಟ್ ಮಾಡ್ತಾಯಿದ್ದಾರೆ. ಇವರು ಕೂಡ ಕಾರ್ನ ಹೊರಗೆ ತೊಗೊಂಡು, ಕಾರ್ ಸ್ವಲ್ಪ ಡಸ್ಟ್ ಆಗಿತ್ತು ಅಂತೇಳಿ ಕ್ಲೀನ್ ಮಾಡ್ಕೊಳತ್ತಾರೆ ನೋಡಿರಿ ಫ್ರೆಂಡ್ಸ. ಈಗ ನಾನು ಕೂಡ ತಳಗೆ ಹೋಗ್ತೀನಿ. ನೋಡಿದ್ರಂದ್ರೆ ಬೈತಾರೆ ನನಗೆ, ಈಗ ಜಲ್ದಿ ಬಾ ಅಂತೇಳಿ ಹೋಗ್ತೀನಿ ರೀ. ಯಾಕಂದ್ರೆ ಲೇಟ್ ಭಾಳ ಆಯಿತು. ಗಾಡಿನ ರಿವರ್ಸ್ ಮಾಡಿ ನಿಂದ್ರಿಸ್ಯಾರ, ಇನ್ನೇನು ಬರ್ಬೋದವರು. हाय हाय कर अजून एक कुठे दिसतंय का आंबा? तिला प्युरो खायचं आहे. प्युरो खायची का? नाही सर्दी बेन बाई खाऊन टाक. प्युरो नको देऊ पण तिला संपले का प्युरो? नाही खायचं का तुम्हाला? आंबा काय आंबा आता किती हा म्हणतात बस बस चला फिश ನಿಮಗೂ ಕೂಡ ಶ್ರೀ ಕ್ಷೇತ್ರ ನಾರಾಯಣಪುರ ದತ್ತನ ದರ್ಶನ ಆಗುತ್ತೆ ರೀ. ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡ್ರಿ ಫ್ರೆಂಡ್ಸ. ಬರೀ 12 ನಿಮಿಷದ ವಿಡಿಯೋ ಅದ.
ನಾವು ಕೂಡ ಇವತ್ತು ಗುರುವಾರ ಇರೋ ಕಾರಣ ದತ್ತನ ವಾರ ಕೂಡ ಗುರುವಾರ ಸಿಕ್ಕಾಪಟ್ಟೆ ಜನ ಇತ್ತು. ಎಲ್ಲರಿಗೂ ಕೂಡ ದರ್ಶನ ಆಯಿತು. ಆರತಿ ಅದರಲ್ಲಿ ಮಧ್ಯಾಹ್ನ 2 ಗಂಟೆ ಆಗಿತ್ತು ನಮ್ಗೆ ಇಲ್ಲಿಗೆ ರೀಚ್ ಆಗಬೇಕಾದ್ರೆ. ಮಧ್ಯಾಹ್ನ 2 ಗಂಟೆಗೆ ಆರತಿ ಕೂಡ ಸಿಕ್ತು ಫ್ರೆಂಡ್ಸ್. ಅದು ತುಂಬಾ ಖುಷಿ ಆಯಿತು. ಯಾಕಂದ್ರೆ ಬಂದಿದ್ದಕ್ಕೆ ದೇವ್ರ ದರ್ಶನ ಚೆನ್ನಾಗಿ ಆಗೋದು ಅಥವಾ ಆರತಿ ಸಿಕ್ತು ಅಂದ್ರೆ ಖುಷಿ ಆಗುತ್ತೆ ರೀ. ನೋಡ್ರಿ ನೀವು ಕೂಡ ದರ್ಶನ ಮಾಡ್ಕೊರಿ ದತ್ತಂದು. ಯಾಕಂದ್ರೆ ವಿಡಿಯೋದೊಳಗೆ ದತ್ತನ ಮೂರ್ತಿ ವೈಟ್ ಕಲರ್ ಇರೋ ಕಾರಣ ಅಷ್ಟೊಂದು ಬ್ರೈಟಾಗಿ ಕಾಣಿಸ್ತಾ ಇಲ್ಲ. ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಇರೋ ಕಾರಣ ಮುಖ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಫ್ರೆಂಡ್ಸ. ಕೊನೆಗೂ ಇಲ್ಲಿ ದೇವಸ್ಥಾನದೊಳಗಂತೂ ಇವತ್ತು ಗುರುವಾರ ಸಿಕ್ಕಾಪಟ್ಟೆ ಜನ ಎಲ್ಲಿ ನೋಡ್ತೀವಿ ಅಲ್ಲಿ ಜನನೇ ಜನ ಕಾಣ್ತಾಯಿದ್ರಿ ಫ್ರೆಂಡ್ಸ. ನಾನು ಕೂಡ ಇನ್ನೂ ಅಷ್ಟೊಂದು ಎಷ್ಟು ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ವಿಡಿಯೋನ ಮಾಡಿಕೊಂಡು ನಿಮಗೂ ಕೂಡ ಶ್ರೀ ಕ್ಷೇತ್ರ ನಾರಾಯಣಪುರ ದತ್ತನ ದರ್ಶನ ಮಾಡಲಿಕ್ಕೆ ಕರ್ಕೊಂಡು ಬಂದಿದ್ದೀನಿ ರೀ ಫ್ರೆಂಡ್ಸ. ಈ ವಿಡಿಯೋ ಮುಖಾಂತರ ನೀವು ಕೂಡ ದತ್ತಾತ್ರೇಯನ ದರ್ಶನ ಮಾಡಿಕೊಡ್ರಿ. ನಾನು ಕೂಡ ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ. ತುಂಬಾ ಖುಷಿ ಆಯಿತು. ಅದರಲ್ಲಿ ಮಧ್ಯಾಹ್ನ 2 ಗಂಟೆಗೆ ಬಂದಿರೋದ್ರಿಂದ ಆರತಿ ಕೂಡ ಇತ್ತು ರೀ ಫ್ರೆಂಡ್ಸ್. ಆರತಿ ಕೂಡ ಸಿಕ್ತು ನೋಡ್ರಿ. ಇವರು ಕೂಡ ನಮ್ಮ ಫ್ಯಾಮ್ಲಿ ಫ್ರೆಂಡು. ಬರುವಾಗಂತೂ ನೋಡಿದ್ರಿ ಕಾರಲ್ಲಿಂತೂ ತುಂಬಾ ಕ್ಯೂಟಾಗಿ ಆ್ಯಕ್ಟಿವ್ ಆಗಿದ್ದು. ಒಂದು 3-3.5 ತಾಸು ಜರ್ನಿ ಆಯ್ತು ರೀ ಫ್ರೆಂಡ್ಸ್. ಅದನ್ನೆಲ್ಲ ಜರ್ನಿ ಮಾಡೋ ಅಷ್ಟರಲ್ಲೇ ಸುಸ್ತಾಗಿತ್ತು. ಈಗ ದೇವಸ್ಥಾನಕ್ಕೆ ಬಂದು ದರ್ಶನನೇ ಮಾಡ್ಕೋತಾ ಇದ್ದೀವಿ. ಈಗ ಡೈರೆಕ್ಟ್ ದೇವಸ್ಥಾನದಲ್ಲಿ ಕೂಡ ಆರತಿದು ಪದ ಅಥವಾ ಮಂಗಳಾರತಿ ಪದನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದನ್ನು ಕೂಡ ಡೈರೆಕ್ಟ್ ವಾಯ್ಸ್ ಹಾಕಿರ್ತೀನಿ, ನೋಡಿ ನೀವು ಕೂಡ ಕೇಳಿ. ದಿಗಂಬರ ದಿಗಂಬರ ಶ್ರೀ ಪರ್ವತವ ದಿಗಂಬರ 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 ಶ್ರೀ ಪರ್ವತವ दिगंबरा. आता बरोबर सन्मान झालं आणि आपली पुढील पौर्णिमा नियमाप्रमाणे श्रावणी नारळी पौर्णिमा आहे. जी तारीख आहे 9/8/2025 वार शनिवार अशी पौर्णिमेची नोंद घ्या. आज आपण बरोबरच्या निमित्तानं पतित पावन सीताराम पतित पावन सीताराम पतित पावन सीताराम पतित पावन सीताराम रघुपति. ಶ್ರೀ ದತ್ತಾತ್ರೇಯನ ಭಜನೆ ಪದಗಳು ಮಂಗಳಾರತಿ ಪದ ನೀವು ಕೂಡ ಕೇಳಿದಿರತ್ತ ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ. ಯಾಕಂದರೆ ಈ ರೀತಿ ದೇವಸ್ಥಾನದೊಳಗೆ ಆ ರೀತಿ ಭಜನೆ ಪದಗಳು ಮಂಗಳಾರತಿ ಪದಗಳು ಕೇಳಕ್ಕಂತರೂ ತುಂಬಾ ಕಿವಿಗೆ ಇಂಪಾಗಿರ್ತಾವೆ. ಹಾಗೆ ಕಣ್ಣು ನೋಡಲಿಕ್ಕೆ 2 ಕಣ್ಣು ಕೂಡ ಸಾಲಾರ್ದ್ರು ಫ್ರೆಂಡ್ಸ್. ಅಷ್ಟು ಜನ ಇತ್ತು. ಆ ರೀತಿ ಅಷ್ಟು ಚೆಂದ ಮಂಗಳಾರತಿ ಪೂಜೆನ ಮಾಡಿದ್ರು ಫ್ರೆಂಡ್ಸ. ಕೊನೆಗೆ ಆರತಿನ ಮುಗಿಸ್ಕೊಂಡು ಇಲ್ಲಿಂದ ನಾವು ಹೋಗ್ತಾ ಇರೋದು ರಿಟರ್ನ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡು ಮೊದಲೇನು ಪ್ಲ್ಯಾನ್ ಇರಲಿಲ್ಲ ರೀ ಫ್ರೆಂಡ್ಸ್. ಆದರೆ ಹೋಗುವಾಗ ಅದನ್ನು ಕೂಡ ದರ್ಶನ ಮಾಡ್ಕೊಂಡು ಹೋದ್ರೈತಂತೇಳಿ ಅಲ್ಲಿ ಕೂಡ ನಿಮ್ಗೆ ವಿಡಿಯೋ ಕ್ಲಿಪ್ನ ಶೇರ್ ಮಾಡ್ಕೊಂಡಿದ್ದೀನಿ. ಸ್ಕಿಪ್ ಮಾತ್ರ ಖಂಡಿತವಾಗ್ಲೂ ಮಾಡಿಬಿಡ್ರಿ ಫ್ರೆಂಡ್ಸ್. ತುಂಬಾ ಇವತ್ತಿನ ವಿಡಿಯೋ ಅಂತೂ ದೇವರ ದರ್ಶನದ ವಿಡಿಯೋ ಅದ. ನಿಮಗೂ ಕೂಡ ಯೂಸ್ ಆಗುತ್ತೆ, ನಿಮ್ಮ ಫ್ಯಾಮ್ಲಿಗೆ ನಮ್ಮ ಫ್ಯಾಮ್ಲಿಗೆ ಎಲ್ಲರಿಗೂ. ಆಲ್ರೌಂಡ್ ನನ್ನ ಕಣ್ಣಿನ ದೃಷ್ಟಿ ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ಎಲ್ಲರೂ ಸುಖವಾಗಿರಲಿ ಚೆನ್ನಾಗಿರಲಿ ಅನ್ನೋದೇ ನನ್ನ ಮನಸ್ಸಿನ ಭಾವನೆ ರೀ ಫ್ರೆಂಡ್ಸ. ನೀವು ಕೂಡ ಅದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನೋಡಿರಿ, ಸಪೋರ್ಟ್ ಮಾಡಿ. खरे नगर भरला वाटतं बिस्किटांनी. तुला नाही खायचं कोणाला ದತ್ತಾತ್ರೇಯನ ದರ್ಶನ ಮುಗಿಸ್ಕೊಂಡು ಈಗ ರಿಟರ್ನ್ ಇನ್ನೊಂದು ಶಂಕರನ ಮಂದಿರಕ್ಕೆ ಹೋಗ್ತಾ ಇದ್ರಿ ಫ್ರೆಂಡ್ಸ್. ಅಲ್ಲಿ ಕೂಡ ವಿಡಿಯೋ ಕ್ಲಿಪ್ನ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಬರೀ 3-3.5 ನಿಮಿಷದ ವಿಡಿಯೋ ಅದ. ಸ್ಕಿಪ್ ಮಾಡಿದೆ ನೋಡ್ರಿ ಫ್ರೆಂಡ್ಸ. ಈಗ ನೋಡ್ರಿ ಬಂದು हाय कर हाय बोल ना. येते की नाही तू बोलायला? ಈ ಶಂಕರನ ಮಂದಿರಕ್ಕೆ ಬಂದು ನೋಡ್ರಿ ಫ್ರೆಂಡ್ಸ್. ಇದು ತುಂಬ ಹಳೆಯ ಕಾಲದ ದೇವಸ್ಥಾನ. ಈ ಸದ್ದಿನ ದೇವಸ್ಥಾನಗಳಂತೂ ಇತ್ತೀಚೆಗೆ ಉದ್ಭವ ಆಗ್ತಿರೋ ದೇವಸ್ಥಾನಗಳಂತೂ ಬರೀ ಗ್ರಾನೈಟ್ ಕಲ್ಲಿಂದನೇ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿರ್ತಾರೆ ಫ್ರೆಂಡ್ಸ್. ಆದರೆ ಹಿಂದಿನ ಜನ ಮಾಡಿರುವಂಥ ಈ ಹಳೆ ದೇವಸ್ಥಾನಗಳು, ಕಲ್ಲಿನ ದೇವಸ್ಥಾನಗಳು, ಅದು ಏನೋ ಒಂಥರ ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ ರೀ ಫ್ರೆಂಡ್ಸ. ಯಾಕಂದ್ರೆ ಆ ಕಲ್ಲಿನ ದೇವಸ್ಥಾನಗಳಲ್ಲಿ ಹೋದರೆ ಏನೋ ಒಂಥರ ಮನಸ್ಸಿಗೆ ಖುಷಿ ನೆಮ್ಮದಿ ಸಿಗುತ್ತೆ ರೀ. ನಾವು ಕೂಡ ದೇವರ ದರ್ಶನ ಮಾಡ್ಕೊತಾ ಇದ್ದೀರಿ ಫ್ರೆಂಡ್ಸ. ನಿಮಗೂ ಕೂಡ ಇಲ್ಲಿಂದನೇ ನನ್ನ ವಿಡಿಯೋ ಮುಖಾಂತರನೇ ನೀವು ಕೂಡ
ಶಂಕರನ ದರ್ಶನ ಮಾಡ್ಕೋರಿ ಫ್ರೆಂಡ್ಸ. ತುಂಬಾ ಮಳೆ ಬೆಳಗ್ಗೆ ಸ್ಟಾರ್ಟ್ ಆಗಿರುವಂಥ ಮಳೆ ಇನ್ನೂ ಕೂಡ ಮಳೆನೇ ಕಮ್ಮಿ ಆಗಿಲ್ಲ ಫ್ರೆಂಡ್ಸ. ಇಲ್ಲಂತೂ ಮಹಾರಾಷ್ಟ್ರದೊಳಗಂತೂ ಸಿಕ್ಕಾಪಟ್ಟೆ ಮಳೆ, ಒಂದು ಕಮ್ಮಿ ಅಂದ್ರೆ ಒಂದು 15 ದಿವಸ ಆಗಿರ್ಬೋದು, ಮಳೆ ಅನ್ನೋದೇ ಕಮ್ಮಿ ಇಲ್ಲರಿ. ಈಗ ಒಳಗಡೆ ಶಂಕರನ ಮೂರ್ತಿಗೆ ನೋಡಲಿಕ್ಕೆ ದರ್ಶನ ಮಾಡಲಿಕ್ಕೆ ಬಂದಿದ್ದೇವೆ ನೋಡ್ರಿ ಫ್ರೆಂಡ್ಸ್. ತುಂಬಾ ಇದು ಒಳಗಿಂದು ಇನ್ನೂ ವಿಡಿಯೋ ತೊಗೊಂಡ್ರಂತೂ ತುಂಬಾ ಮಸ್ತ್ ಇತ್ತು ದೇವಸ್ಥಾನ. ಆದರೆ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿರಲ್ಲಿ ವಿಡಿಯೋಕ್ಕೆ ಚಾನ್ಸ್ ಇಲ್ಲ ಅಂತೇಳಿ ಹೇಳಿದ್ರು ಫ್ರೆಂಡ್ಸ್. ಈ ಪ್ರತಿಯೊಂದು ದೇವಸ್ಥಾನದಾಗ ಕೂಡ ಅದೇ ರೀತಿ ಹೇಳ್ತಾರೆ, ವಿಡಿಯೋ ಮಾಡ್ಕೋಬೇಡ್ರಿ, ಮೊಬೈಲ್ ಅಲೌಡ್ ಇಲ್ಲ ಅಂತೇಳಿ. ಏನೋ ನಿಮಗೂ ಕೂಡ ದರ್ಶನ ಆಗಲಿ ಅಂತೇಳಿ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಇಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತೆ ಮಳೆ ನೀರಂತರೂ. ಇದು ದೇವಸ್ಥಾನನೇ ಇಡೀ ದೇವಸ್ಥಾನ ನೀರೊಳಗೇ ಇರೋದು. ಅಂದರೆ ದೇವಸ್ಥಾನದ ಕೆಳಗಡೆ ನೀರು ಇದೆ ಅಂತ ಅಲ್ಲಿರುವಂಥ ಜನರು ಹೇಳಿದ್ರು ಫ್ರೆಂಡ್ಸ್. ಇದ್ರ ಬಗ್ಗೆ ಪೂರ್ಣ ಮಾಹಿತಿ ಕೂಡ ನನಗೆ ಗೊತ್ತಿಲ್ಲ, ಅದರ ಸಲುವಾಗಿ ನನಗೆ ಎಷ್ಟು ಗೊತ್ತಿದೆ ಅಲ್ಲಿರುವಂಥ ಜನರು ಹೇಳಿರೋ ಒಂದಿಷ್ಟು ಮಾತುಗಳಷ್ಟೇ. ದೇವಸ್ಥಾನನೇ ಪೂರ್ಣ ನೀರೊಳಗಿದೆ, ಕೆಳಗಡೆ ನೀರು, ಅದ್ರ ಮೇಲೆ ದೇವಸ್ಥಾನ ಕಟ್ಟಿರೋದಾಗಿದೆ ಅಂತ ಈ ರೀತಿ ಹೇಳಿದ್ರು ಫ್ರೆಂಡ್ಸ್. ರಿಟರ್ನ್ ಮನೆ ಬರುವಷ್ಟರಲ್ಲಿ ಟೈಮ್ ಎಂಟಾಗಿತ್ತು ಫ್ರೆಂಡ್ಸ್. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಮುಂದಿನ ಲಾಗ್ನೊಳಗೆ ಇನ್ನೊಂದು ಹೊಸ ರೀತಿ ಇದ್ದರೆ ಹೊಸ ರೀತಿ ಲಾಗ್ನೊಂದಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಬಾಯ್. ಗರಿ ಏತಿಕ ಅನ್ಸಗರಿ ಬಾಯ್.